ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನು ಪ್ರೀತಿಸುವಂತ ದೇವರು ನಮ್ಮನ್ನು ಆಧರಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಹಿಡಿದ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಕರ್ತನು ಸಂತೈಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಯಾರು ಸಂತೈಸಲು ಹೋದ್ರು ಕೂಡ ದೇವ್ರು ಹೇಳ್ತಾರೆ, ಇಂದು ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ ನೋಡಿ, ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದನ್ ಉದ್ಯಾನವಂತೆಯೂ ಬಿಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಲಕಲಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಆಮೇನ್, ಹಲ್ಲೆಲೂಯಾ. ಪ್ರೀತಿದ ಮಕ್ಕಳೇ, ಆ ಪ್ರದೇಶ ಎಲ್ಲ ಹಾಳಾಗಿರುವಂತ ಸಮಯದಲ್ಲಿರುವಾಗ ದೇವರು ಹೇಳ್ತಾರೆ, ಭಯಪಡಬೇಡಿ, ನಾನು ನಿಮ್ಮನ್ನು ಸಂತೈಸ್ತೇನೆ, ನಿಮ್ಮನ್ನು ಉಲ್ಲಾಸಿಸ್ತೇನೆ, ನಿಮಗೆ ಹರ್ಷವನ್ನು ಕೊಡುತ್ತೇನೆ ಎಂಬುದಾಗಿ ಯೆಶಾಯನಲ್ಲಿ ಹೇಳ್ತಾರೆ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಜೀವಿತದಲ್ಲೂ ನಾವು ನಮಗೆ ಜೀವಿತದಲ್ಲಿ ಹರ್ಷವಿಲ್ಲದ್ದು, ಉಲ್ಲಾಸ ಇಲ್ಲದ್ರು ದೇವರು ಇಂದು ನಮಗೆ ಸಂತೋಷ ಉಲ್ಲಾಸ ಕೊಡೋರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ದೇವ್ರ ವಾಕ್ಯ ಹೀಗೆ ಹೇಳ್ತದೆ. ದಾವೀದನ ಬರೆದ ಕೀರ್ತನೆ 94:19 ಹೇಳ್ತದೆ, ನನ್ನಲ್ಲಿ ಅನೇಕ ಚಿಂತೆಗಳು ಇರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತೆ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿದ ಮಕ್ಕಳೇ, ದಾವೀದನ ಹೇಳ್ತೇನೆ, ನನ್ನಲ್ಲಿ ಅನೇಕ ಚಿಂತೆಗಳು ಇತ್ತು ಎಂಬುದಾಗಿ ದಾವೀದ ಹೇಳ್ತಾನೆ. ನೋಡಿ, ನನ್ನ ಪ್ರಾಣಕ್ಕೆ ಸಂತೋಷಿಸುವುದು ಉಂಟಾಗುತ್ತದೆ ಎಂಬುದಾಗಿ. ದೇವರೇ, ನಿನ್ನಲ್ಲಿ ಸಂತೈಸಬೇಕು ಇಲ್ಲ ಹುಟ್ಟುವಾಗ ನನಗೆ ಎಷ್ಟೋ ಚಿಂತೆಗಳಿರುವಾಗ ನೀನೇ ನನಗೆ ಅಲ್ಲಿ ಸಂತೋಷನ ಕೊಡ್ತೇನೆ ಎಂಬುದಾಗಿ ದಾವೀದನ 94 ಹೇಳ್ತದೆ. ಹೌದು ಪ್ರೀತಿದ ಮಕ್ಕಳೇ, ನಾವು ದೇವರಲ್ಲಿ ಸಂತೋಷ ಇರಬೇಕು. ನಮ್ಗೇನೇ ಪರಿಸ್ಥಿತಿ ಗಂಭೀರವಾಗಿರ್ಬೋದು, ಏನೇ ಕೊರತೆ ಇರ್ಬೋದು, ಆದರೆ ದೇವರಿಂದ ಹೇಳ್ತಾರೆ, ನಾನು ನಿಮ್ಮನ್ನು ಸಂತೈಸ್ತೀನಿ, ನಾನು ನಿಮ್ಮನ್ನು ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿದ ಅದೇ ಹೇಳ್ತಾರೆ ನೋಡಿ, ತೊಂದರೆ ಮತ್ತು ಅನ್ಯಾಯ ಸಮಯದಲ್ಲಿ ಅನೇಕರಿಗೆ ಆಲೋಚನೆ ಸ್ಪರ್ಧೆ ಪ್ರಾಥಮಿಕವಾಗಿದೆ. ಆದರೆ ಈ ದಿನಗಳನ್ನು ನೋಡೋದಾದ್ರೆ ಎಲ್ಲ ಕಡೆ ಅನ್ಯಾಯವಾಗ್ತದೆ, ಮೋಸ ವಂಚನೆ ಆಗ್ತದೆ. ಆದರೆ ದೇವರು ಹೇಳ್ತಾರೆ, ನಾನು ಅದರಿಂದೆಲ್ಲ ಬಿಡುಗಡೆ ಕೊಡ್ತೀನಿ, ನಿಮಗೆ ಸಂತೈಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ಮಕ್ಕಳೇ, ಅದೇ ತರ ದಾವೀದನ ಅದರ ಕೀರ್ತನೆ 49:13 ಹೇಳ್ತದೆ, ಆಕಾಶವೇ ಹರ್ಷ ಧ್ವನಿಗೈ, ಭೂಮಿಯೇ ಉಲ್ಲಾಸಗಳು, ಆ ಪರ್ವತಗಳೇ ಕುಲ ಎಲ್ಲವೂ ಮಾಡಿರಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿದ ಮಕ್ಕಳು ಹೇಳ್ತದೆ, ಆಕಾಶವೇ ಹರ್ಷ ಧ್ವನಿ ಕೈ ಎಂಬುದಾಗಿ. ಪ್ರೀತಿದ ಮಕ್ಕಳೇ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವಾಗ ಎಲ್ಲವನ್ನು ನಮಗಾಗಿ ಉಂಟು ಮಾಡಿದರೆ ಆ ಸಂತೋಷ ಮಾಡಬೇಕು, ನೀವು ಉಲ್ಲಾಸವಾಗಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಮತ್ತೆ ಎಲ್ಲ ಹಲ ಮಾಡಿರಿ, ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದವನು ತನ್ನ ಜನರನ್ನು ಕರುಣಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ದಿಕ್ಕಿಲ್ಲದವರು ನಾನು ನಿಮ್ಮನ್ನು ಕರುಣಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದ ಮಕ್ಕಳೇ, ಈ ದಿನದಲ್ಲಿ ನಮ್ಮ ಸ್ನೇಹಿತರು ನಮ್ಮನ್ನು ಸಂತೈಸಕ್ಕೆ ಬರಲ್ಲ, ನಮ್ಮ ಸಂಬಂಧಿಕರು ನಮಗೆ ಸಂತೈಸಕ್ಕೆ ಬರಲ್ಲ, ಆದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಸಂತೈಸ್ತೀನಿ. ಆ ಹಾಳು ಕಾಡು ಪ್ರದೇಶದಲ್ಲಿ ಯಾವ ತರ ಇತ್ತೋ ಇಂದು ನಾನು ನಿಮ್ಗೆ ಹರ್ಷ ಉಲ್ಲಾಸನ ಕೊಡ್ತೇನೆ ಎಂಬುದಾಗಿ ಯೆಶಾಯ ಪ್ರವಾದದಲ್ಲಿ ಹೇಳ್ತದೋ ಅದೇ ತರ ದೇವ್ರ ಮಕ್ಕಳೇ, ಇಂದು ದೇವರು ನಮಗೆ ಹರ್ಷ ಕೊಡೋರಾಗಿದ್ದಾರೆ, ಉಲ್ಲಾಸ ಕೊಡೋರಾಗಿದ್ದಾರೆ. ಕುಟುಂಬದಲ್ಲಿ ಹರ್ಷದಿಂದ ಜೀವಿಸರಿ ಎಂಬುದಾಗಿ ದೇವ್ರ ಹೇಳ್ತದೆ. ಎಲ್ಲರೂ ಕೈ ಬಿಡಬಹುದು, ಆದರೆ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿಮ್ಮ ನಂಬಿಕೆ ಯಾವಾಗಲೂ ದೇವರಲ್ಲಿ ಇಡಬೇಕೆಂಬುದೇ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ನಮ್ಮ ಕೈ ಹೇಳ್ತಾರೆ ನೋಡಿ, ಸಂತೈಸುವನು, ಅಲ್ಲಿನ ಹಾಲು ಪ್ರದೇಶಗಳೆಲ್ಲ ಸುಧಾರಿಸಿ ಕಾಡು ಮೇಲೆ ಏದೇನು ಉದಯನ ಬೀಳು ಎಲ್ಲ ಬಿದೋಗಿತ್ತ. ಪ್ರೀತಿಯ ಮಕ್ಕಳೇ, ಆದರೆ ಅಲ್ಲಿ ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಜೊತೆ ಯಾವಾಗಲೂ ಸಂತೈಸುವವರಾಗಿದ್ದಾರೆ. ನನ್ನ ಮಗನೇ ದುಃಖ ಪಡಬೇಡ, ನಾನು ನಿನಗೆ ಸಂತೈಸ್ತೀನಿ, ತಾಯಿ ಹಾಗೆ ನಿನ್ನನ್ನು ಸಂತೈಸ್ತೀನಿ, ತಂದೆ ಹಾಗೆ ನಿನ್ನನ್ನು ಸಂತೈಸ್ತೀನಿ ಎಂಬುದಾಗಿ ಇಂದು ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳಿಗೆ, ದೇವರು ಎಷ್ಟು ಒಳ್ಳೆಯವರು, ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು
ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ನಿಮಗೆ ಸ್ತೋತ್ರ. ಏಸಪ್ಪ, ಈ ವಿಡಿಯೋ ನೋಡ್ತಾರ ಮಕ್ಕಳ ಆಶ್ವಾಸು ದೇವರೇ, ನಾನು ನಿಮ್ಮನ್ನು ಸಂತೈಸ್ತೀನಿ ನಿಮ್ಗೆ ಹೇಳಿದೆ. ಹೌದೇಸಪ್ಪ, ನಿಮಗೆ ಪ್ರತಿಯೊಬ್ಬರು ಸಂತೈಸು, ಅವರೆಲ್ಲ ಸಮಸ್ಯೆಗಳನ್ನ ಬಿಡುಗಡೆ ಕೊಡು, ಕಾಪಾಡು, ಆಶ್ವಾಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬೇಡ್ತಾನೆ ಜೀವಿತಂದೆ. ಆಮೆನ್. ಮೇ ಗಾಡ್